ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮ್ಮ ಬಿಡು ಅವ್ರ ಅಮ್ಮ ಇವತ್ತಿಲ್ಲೇ ಇರ್ಸ್ಕೊತೀವಿ ಅಂತ ಹೇಳು. ಗೈಸ್ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ. ಏನಾಗಬೇಕಪ್ಪ ಅವಳು? ಕನ್ಯಾ ಚಿಕ್ಕಿ, ಕನ್ಯಾ ಚಿಕ್ಕಿ, ಯಾವುದನ್ನು ಬರೇ ಹಾಕ್ಬಿಡ್ತೀನಿ. ಬನ್ನಿ, ಈಗ ನಾನು ಸಂಜೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾನು ತುಳಸಿ ಮತ್ತು ವಿಷ್ಣುವಿನ ಒಂದು ಸಣ್ಣ ಕಥೆನ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದನ್ನ ಮರಿಬೇಡಿ. ತುಳಸಿ ಮತ್ತು ವಿಷ್ಣು ಕಥೆನ ಅತ್ಯಂತ ಪವಿತ್ರ ಮತ್ತು ಭಾವನಾತ್ಮಕವೆಂದು ಪರಿಗಣಿಸ್ತಾರೆ. ಈ ಕಥೆ ಭಕ್ತಿ, ನಂಬಿಕೆ ಮತ್ತು ಪ್ರೀತಿಯ ಪರಾಕಾಷ್ಠೆಯನ್ನು, ಇವರಿಬ್ಬರು ಪ್ರೀತಿನ ಒಕ್ಕೂಟವನ್ನು ಸಂಕೇತಿಸುವುದಕ್ಕಾಗಿ ಮತ್ತು ಗೌರವಿಸುವುದಕ್ಕಾಗಿ ತುಳಸಿ ಪೂಜೆನ ಮಾಡ್ತಾರೆ. ತುಳಸಿ ಪೂಜೆ ದಿನದಂದು ಲಕ್ಷ್ಮಿಯ ಸಾಕಾರ ರೂಪವಾದ ತುಳಸಿಗೂ ಮತ್ತು ವಿಷ್ಣುವಿಗೂ ಸಾಕಾರ ರೂಪವಾದ ಸಾಲಿಗ್ರಾಮಕ್ಕೆ ಮತ್ತು ವಿವಾಹನ ಮಾಡಿಸ್ತಾರೆ. ತುಳಸಿ ಮತ್ತು ವಿಷ್ಣುವಿನ ನಡುವಿನ ಸಂಬಂಧ ನಿಜವಾದ ಭಕ್ತಿ ಮತ್ತು ಶುದ್ಧ ಪ್ರೀತಿ ಪ್ರತಿಕೂಲ ಸಂದರ್ಭಗಳನ್ನು ಶುಭವಾಗಿ ಪರಿವರ್ತಿಸುತ್ತೆ. ತುಳಸಿ ಇಂದಿನ ಜನ್ಮ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಪೌರಾಣಿಕ ಕಥೆ ಪ್ರಕಾರ ತುಳಸಿಯು ತನ್ನ ಒಂದು ಜನ್ಮದಲ್ಲಿ ವೃಂದಾಳಾಗಿದ್ದಳು. ಈಕೆ ಪರಮ ಪತಿವ್ರತೆಯಾಗಿದ್ದಳು. ವೃಂದಾಳ ಪತಿವ್ರತೆ ಶಕ್ತಿಯೇ ಆಕೆಯ ಪತಿ ಜಲಾಂಧರನನ್ನು ಎಲ್ಲ ಆಯಾಮದಲ್ಲೂ ಕೂಡ ರಕ್ಷಿಸುತ್ತಿತ್ತು. ಜಲಾಂಧರ ಬೇರೆ ಯಾರೂ ಅಲ್ಲ, ಆತನೊಬ್ಬ ರಾಕ್ಷಸ ರಾಜನಾಗಿರ್ತಾನೆ. ಅವನು ವಿಷ್ಣುವಿನಿಂದ ವರವನ್ನು ಕೂಡ ಪಡೆದುಕೊಳ್ತಾನೆ. ಮೂಲಕ ಅಜೇಯ ರಾಕ್ಷಸನಾಗಿದ್ದನು. ಜಲಾಂಧರನ ಶಕ್ತಿ ಮತ್ತು ಅವನ ಹೆಂಡತಿಗೆ ಪತಿಯ ಮೇಲಿನ ಭಕ್ತಿಯಿಂದಾಗಿ ದೇವರುಗಳು ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಇದರಿಂದಾಗಿ ಜಲಾಂಧರ ಅಹಂಕಾರಿಯಾಗಿದ್ದ. ಎಲ್ಲವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳೋಕ್ಕೆ ತುಂಬ ಪ್ರಯತ್ನಿಸುತ್ತಿರ್ತಾನೆ. ಅಂತಹ ಸಂದರ್ಭದಲ್ಲಿ ದೇವರುಗಳು ಜಲಾಂಧರನ ಉಪಾಟಳವನ್ನು ತಡೆಯಲಾರದೆ ವಿಷ್ಣುವಿನ ಬಳಿ ಆತನಿಂದ ರಕ್ಷಿಸುವಂತೆ ಬೇಡಿಕೊಳ್ತಾರೆ. ವೃಂದಾಳ ಪ್ರತಿವೃತ್ತ ಧರ್ಮಕ್ಕೆ ಧಕ್ಕೆಯಾಗದ ಮಾತ್ರ ಜಲಾಂಧರನ ನಾಶವೆಂಬುದು ವಿಷ್ಣುವಿಗೆ ತಿಳಿದಿರುತ್ತಲ್ಲ. ಆದ್ದರಿಂದ ವಿಷ್ಣು ಜಲಾಂಧರನ ವೇಷವನ್ನು ಧರಿಸಿ ಆಕೆಯ ಪತಿ ಧರ್ಮವನ್ನು ನಾಶ ಮಾಡ್ತಾನೆ. ವೃಂದಾಳಿಗೆ ತಾನು ಸ್ವತಃ ವಿಷ್ಣುವಿನಿಂದ ಮೋಸ ಹೋಗಿದ್ದೇನೆಂದು ತಿಳಿದಾಗ ಕೋಪದಿಂದ ವಿಷ್ಣುವನ್ನು ಶಪಿಸುತ್ತಾಳೆ. ಶಾಪದ ಪರಿಣಾಮದಿಂದ ವಿಷ್ಣು ಸಾಲಿಗ್ರಾಮ ಶಿಲೆಯ ರೂಪವನ್ನು ಕೂಡ ಪಡೆಯುತ್ತಾನೆ. ವಿಷ್ಣು ತಾನು ಮಾಡಿದ ತಪ್ಪಿಗೆ ವೃಂದಾಳಿಗೆ ತುಳಸಿಯಾಗಿ ಜನಿಸುವಂತೆ ವರವನ್ನು ನೀಡ್ತಾನೆ. ಹಾಗೂ ತುಳಸಿಯನ್ನು ತನ್ನ ಸಾಲಿಗ್ರಾಮ ರೂಪವು ವಿವಾಹ ಆಗಿ ಅಂತ ಹೇಳ್ತಾನೆ. ಈ ಕಾರಣಕ್ಕಾಗಿ ಸಾಲಿಗ್ರಾಮಕ್ಕೆ ತುಳಸಿಯನ್ನು ಇಟ್ಟು ಪೂಜೆ ಮಾಡಲಾಗುತ್ತೆ. ತುಳಸಿ ಗಿಡದ ಕಥೆಯನ್ನು ಕೂಡ ನಿಮ್ಮ ಮುಂದೆ ಹೇಳ್ತೀನಿ. ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಿರುವ ಪ್ರಕಾರ ತುಳಸಿಯನ್ನು ಲಕ್ಷ್ಮೀ ದೇವಿಯ ಅವತಾರವೆಂದು ಹೇಳ್ತಾರೆ. ಲಕ್ಷ್ಮೀ ದೇವಿಯು ಅದೃಷ್ಟ, ಸಮೃದ್ಧಿ ಮತ್ತು ಪರಿಶುದ್ಧತೆ ದೇವತೆಯಾಗಿರುವಂತೆಯೇ ತುಳಸಿಯ ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತವೂ ಕೂಡ ಆಗಿದೆ. ವಿಷ್ಣುವಿನ ಮೇಲಿನ ತುಳಸಿಯ ಅಚಲ ಭಕ್ತಿಯು ಅವಳಿಗೆ ಲಕ್ಷ್ಮೀ ಸ್ವರೂಪ ಎಂದು ಹೆಸರನ್ನು ತಂದುಕೊಟ್ಟಿತ್ತು. ಯಾವ ಮನೆಯಲ್ಲಿ ತುಳಸಿ ಗಿಡನ ಇಟ್ಕೊಂಡಿರ್ತಾರೆ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯು ಕೂಡ ವಾಸವಾಗಿರ್ತಾಳೆ ಎನ್ನುವ ನಂಬಿಕೆ ಇದೆ. ವಿಷ್ಣು ಪೂಜೆಯಲ್ಲಿ ಅಥವಾ ವಿಷ್ಣುವಿನ ವಿವಿಧ ಅವತಾರಗಳ ಪೂಜೆಯಲ್ಲಿ ತುಳಸಿಯನ್ನು ಇಟ್ಟಾಗ ಮಾತ್ರ ಅವರು ಪೂಜೆಯನ್ನು ಸ್ವೀಕರಿಸುತ್ತಾರೆ. ಇಲ್ಲದೇ ಇದ್ದರೆ ಆ ಪೂಜೆ ಅಪೂರ್ಣ ಆಗುತ್ತೆ. ಈ ಕಾರಣಕ್ಕೆ ನಾವು ಪ್ರತಿ ವರ್ಷ ತುಳಸಿ ಪೂಜೆಯ ದಿನದಂದು ತುಳಸಿಯ ಬಳಿ ಸಾಲಿಗ್ರಾಮ ಶಿಲೆಯನ್ನು ಇಟ್ಟು ವಿವಾಹನ ಮಾಡಿಸುತ್ತೇವೆ. ಮತ್ತು ವಿಷ್ಣು ಹಾಗೂ ಆತನ ಪ್ರತಿಯೊಂದು ರೂಪದ ಪೂಜೆಯಲ್ಲೂ ತುಳಸಿಯನ್ನು ಬಳಸಲಾಗುತ್ತೆ. ತುಳಸಿ ಪೂಜೆ ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರ ಅಲ್ಲ, ಇದು ಕೌಟುಂಬಿಕ ಶಾಂತಿ, ಅದೃಷ್ಟ ಮತ್ತು ದೈವಿಕ ಶಕ್ತಿಯನ್ನು ಕೂಡ ಸ್ಥಿರ ಹರಿವನ್ನು ಕೂಡ ಸಂಕೇತಿಸುತ್ತೆ.
ನಾನು ಕೂಡ ಈ ಕಥೆನ ಎಲ್ಲೋ ನೋಡಿ ನಾನು ನಿಮ್ಮ ಮುಂದೆ ಹೇಳಿದ್ದು. ನಾನು ಹೇಳಿರೋ ಕಥೆ ನಿಮಗೆ ಇಷ್ಟ ಆಗಿದರೆ ಒಂದು ಪುಟ್ಟ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನನಗೆ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ಇಷ್ಟ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನೂ ಕೂಡ ನೀವು ಸ್ವಲ್ಪ ಸಪೋರ್ಟ್ ಮಾಡಿ. ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಆಲ್ರೆಡಿ ಅವ್ರು ಬೆಳೆದಿದ್ದಾರೆ, ಹಾಗಂತ ಅವ್ರಿಗೂ ಸಪೋರ್ಟ್ ಮಾಡಿ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನಾನು ಕೂಡ ಸಂಜೆ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ತುಳಸಿ ಗಿಡ ಎಲ್ಲ ಈಚೆನೇ ಇಟ್ಟಿದ್ದೆ. ಪೂಜೆ ಇವತ್ತು ಇರೋದ್ರಿಂದ, ತುಳಸಿ ಹಬ್ಬ ಇರೋದ್ರಿಂದ ಇವತ್ತು ನಾನು ಒಳಗಡೆ ತಂದಿಟ್ಟು, ಹಾಗೆ ಒಂದು ಚಿಕ್ಕ ಪುಟ್ಟ ರಂಗೋಲಿನ ಹಾಕಿ, ಹಾಗೆ ತುಳಸಿಗೆ ಅಲಂಕಾರ ಮಾಡಿ, ಇದು ಅರ್ಶಿಣದ್ದು ಬೋಟನ್ನ ಕಟ್ಟಬೇಕು. ಅದು ಕಟ್ಟಿದ್ರೆ ಮಾತ್ರ ಅವೆರಡಕ್ಕೂ ವಿವಾಹ ಮಾಡಿಸಿರೋ ಥರ ಆಗೋದದು, ಮಾಡಿಸ್ದಂಗೆ ಕೂಡ ಆಗೋದು. ನಾನು ಕೂಡ ಅರ್ಶಿಣದ ಬೋಟೆಲ್ಲ ಕಟ್ಟಿ, ಹಾಗೆ ಹೂವುಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿ, ಫೈನಲಿ ನಾನು ಕೂಡ ದೀಪನ ಹಚ್ತಾ ಇದ್ದೀನಿ. ಯಾವ ಥರ ದೀಪ ಹಚ್ಚಬೇಕು ಅಂದರೆ, ನೀವು ನೆಲ್ಲಿಕಾಯಿ ಬರುತ್ತೆ ನೋಡಿ, ಬೆಟ್ಟದ ನೆಲ್ಲಿಕಾಯಿ ಬರುತ್ತೆ ನೋಡಿ, ಅದನ್ನು ಸ್ವಲ್ಪ ಕೆಳಗಡೆ ಅದನ್ನು ಕಟ್ ಮಾಡಿಕೊಂಡು, ಅದಕ್ಕೆ ನೀವು ಗೆಜ್ಜೆ ಬತ್ತಿನ ಮಾಡಿಕೊಂಡು ಅದನ್ನು ತುಪ್ಪದಲ್ಲಿ ನೆನೆಹಾಕಿ ತುಪ್ಪದ ದೀಪನ ಹಚ್ಚಬೇಕು. ಅದು ಇದು ನೆಲ್ಲಿಕಾಯಲ್ಲಿ ಮಾತ್ರ ತುಳಸಿ ಹಬ್ಬದ ದಿನ ಈ ಥರ 5 ಅಥವಾ 9 ನಿಮಗೆ ಎಷ್ಟ ಆಗುತ್ತೋ ಅಷ್ಟನ್ನು ಹಚ್ಚಬೇಕು. ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ. ದೀಪ ಹಚ್ಚೋಕ್ಕಿಂತ ಮುಂಚೆ ಆ ತಟ್ಟೆಯಲ್ಲಿ ಅಕ್ಕಿನ ತುಂಬಿಸಿ, ಅದ್ರ ಮೇಲೆ ನೀವು ದೀಪನ ಹಚ್ಚಿ ತುಂಬ ಒಳ್ಳೆಯದು. ಈಗ ನಾನು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ತುಪ್ಪದಲ್ಲಿ ನೆನೆ ಹಾಕಿಟ್ಟು ನೆಲ್ಲಿಕಾಯಿನ ತರಿಸಿ ಅದನ್ನು ಹಚ್ಚಿ ಇಟ್ಕೊಂಡಿದ್ದೆ. ನೆಲ್ಲಿಕಾಯಿ ಸಿಗದೆ ಇರೋರು ಸೌತೆಕಾಯಿ ಬರುತ್ತೆ ನೋಡಿ, ಸೌತೆಕಾಯಿನೂ ಕೂಡ ಕಟ್ ಮಾಡಿ ಅದ್ರ ಮೇಲೂ ಕೂಡ ನೀವು ದೀಪನ ಹಚ್ಬೋದು, ತುಂಬ ಒಳ್ಳೆಯದು. ನಾನು ಕೂಡ ಫೈನಲಿ ದೀಪ ಎಲ್ಲ ಹಚ್ಚಿ ಈಗ ತುಳಸಿಗೆ ಮಂಗಳಾರತಿನ ಮಾಡ್ತಾಯಿದ್ದೀನಿ, ಬೆಳಗ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವ್ಯಾವ ಥರ ತುಳಸಿ ಹಬ್ಬ ಮಾಡಿದ್ರಿ ಕಮೆಂಟ್ ಮಾಡಿ. ನಾನು ಮಾಡಿರೋ ತುಳಸಿ ಹಬ್ಬ ಇಷ್ಟ ಆಗಿದ್ರು ಕೂಡ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಈ ಸಂಜೆ ಒಂದು 6:45 8:45 ಕೂಡ ಚೆನ್ನಾಗಿತ್ತು. ಆ ಟೈಮಲ್ಲಿ ನೀವು ತುಳಸಿ ಹಬ್ಬನ ಸಂಜೆ ಮಾಡಿದ್ರೇ ಚೆನ್ನಾಗಿರುತ್ತೆ. ಭಾನುವಾರ ಮಾಡೋಕ್ಕಾಗದೇ ಇರೋರು ಸೋಮವಾರ ಬೆಳಗ್ಗೆ ನೀವು ಪೂಜೆನ ಮಾಡ್ಬೋದು. ಬುಧವಾರ ಕೂಡ ಮಾಡ್ಬೋದು, ಚೆನ್ನಾಗಿದೆ. ಮಾಡೋಕ್ಕಾಗದೇ ಇಲ್ಲದೆ ಇರೋರು ಮಾಡ್ಬೋದು. ನಾನು ಕೂಡ ಫೈನಲಿ ಪೂಜೆ ಎಲ್ಲ ಮುಗಿಸ್ದೆ. ನನಗೆ ಈ ಥರ ತುಳಸಿ ಹಬ್ಬ, ಈ ಥರ ಹಬ್ಬಗಳೆಲ್ಲ ಮಾಡೋದಂದರೆ ನನಗೆ ತುಂಬ ಇಷ್ಟ. ಹಾಗೆ ದೇವ್ರ ಮನೆಯೂ ಕೂಡ ಹಾಗೆ ಸಿಂಪಲ್ಲಾಗಿ ಡೆಕೋರ್ ಮಾಡಿದ್ದೆ. ಡೆಕೋರ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲಿ, ಹಾಗೆ ಅದಕ್ಕೆ ತುಳಸಿಗೆ ಅವಲಕ್ಕಿನ ನೈವೇದ್ಯ ಮಾಡಬೇಕು. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚು ಇಷ್ಟ ಆಗಿದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ತಿಳಿಸ್ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ನಾನು ಫೈನಲಿ ಪೂಜೆ ಮಾಡಿದ್ದು ಈ ಥರ ಇತ್ತು. ನಮ್ಮ ಮನೇಲಿ ಕೃಷ್ಣ ಇದ್ದರೆ ನೀವು ಕೃಷ್ಣನೂ ಕೂಡ ಇಟ್ಟು ಪೂಜೆ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.